ಆಮೇಲೆ ಇಂಡಿವಿಜುವಲ್ ಸ್ಕ್ಯಾನಿಂಗ್ ಹೆಂಗಾಗುತ್ತೆ ಅವ್ರ ಕಡೆಯಿಂದ? ಅದೇ ಈಗ ಬ್ರಾಡ್ ಕ್ರೈಟೀರಿಯಾಸ್ ಮ್ಯಾಮ್. ಒಂದು ಆಗಲೇ ಹೇಳ್ದಂಗೆ, ಒಂದು ಆನೆಸ್ಟಿ ಇನ್ ಆನ್ಸರ್ಸ್, ಆಮೇಲೆ ಕನ್ಸಿಸ್ಟೆನ್ಸಿ ಆಫ್ ಆನೆಸ್ಟಿ. ಈಗ ಯೂಶ್ವಲಿ 30 ನಿಮಿಷ ನಡೆಯುತ್ತೆ. 30 ನಿಮಿಷದಲ್ಲಿ ಏನಿಲ್ಲ ಅಂದ್ರೆ ಒಂದು 25 to 30 ಕ್ವಶನ್ಸ್ ಆಗುತ್ತೆ. ಫಸ್ಟ್ ಫ್ಯೂ ಕ್ವಶನ್ಸಲ್ಲಿ ಅತಿ ವೆರಿ ಆನೆಸ್ಟಾಗಿ ಆನ್ಸರ್ಸ್ ಕೊಟ್ಟು ಮತ್ತೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಎಥಿಕಲ್ ಸಿಚುವೇಶನಲ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾರೆ. ಅಲ್ಲಿ ನಾನು ಮತ್ತೆ ಆ ಎಥಿಕ್ಸ್ನ ತೋರಿಸ್ಲಿಲ್ಲ, ಆ ಆನೆಸ್ಟಿ ತೋರಿಸ್ಲಿಲ್ಲ. ಸೊ ಮತ್ತೆ ಆ ಒಂದು ಪ್ಯಾಟರ್ನ್ ಚೇಂಜ್ ಆಗಿ ಸ್ಟಾರ್ಟ್ ಆದರೆ ದ್ಯಾಟ್ ದೇ ವಿಲ್ ಐಡೆಂಟಿಫೈ. ಸೊ ಆನ್ಸರ್ ಶುಡ್ ಬಿ ಕನ್ಸಿಸ್ಟೆಂಟ್, ಪ್ರಾಕ್ಟಿಕಲ್. ಆಮೇಲೆ ಯೂಶ್ವಲಿ ಏನಂತಾರೆ ಮ್ಯಾಮ್, ಸ್ಟೇಕ್ ಹೋಲ್ಡರ್ ಅಪ್ರೋಚ್ ಅಂತ ಯೂಸ್ ಮಾಡ್ತೀವಿ. ಎಲ್ಲ ಕ್ವಶನ್ಗೂ ಐ ವಿಲ್ ಡೂ ದಿಸ್, ಐ ವಿಲ್ ಡೂ ದ್ಯಾಟ್ ಅಂತ ಇಂಡಿವಿಜುವಲ್ ಆಗಿ ಆನ್ಸರ್ ಕೊಡೋಕ್ಕಿಂತ ಐ ವಿಲ್ ಕನ್ಸಲ್ಟ್ ದಿಸ್ ಸ್ಟೇಕ್ ಹೋಲ್ಡರ್, ದಿಸ್ ಎಕ್ಸ್ಪರ್ಟ್. ಸೊ ದೇ ವಿಲ್ ಆಲ್ಸೋ ಟೆಸ್ಟ್ ಇವರು ಬೇರೆಯವ್ರ ಜೊತೆ ಹೇಗೆ ಕಂಬೈನ್ ಆಗಿ ಕೊಲಾಬ್ರೇಟ್ ಆಗಿ ವರ್ಕ್ ಮಾಡ್ತಾರೆ. ಬಿಕಾಸ್ ಅಲ್ಟಿಮೇಟ್ಲಿ ಪಬ್ಲಿಕ್ ಸರ್ವಿಸ್ ಒಬ್ಬರೇ ಡಿಸಿಷನ್ ಮಾಡೋಕ್ಕಾಗಲ್ಲ. ಟೀಮ್ ಪ್ಲೇಯರ್ ಆಗಿ ಯು ಶುಡ್ ಬಿ ಅ ಟೀಮ್ ಲೀಡರ್, ಯು ಶುಡ್ ಬಿ ಅ ಲೀಡರ್. ಸೊ ಆ ಲೀಡರ್ಶಿಪ್ ಕ್ವಾಲಿಟೀಸ್, ಆ ಆನೆಸ್ಟಿ ಇನ್ ಡಿಸಿಷನ್ ಮೇಕಿಂಗ್, ಹೌ ಕ್ವಿಕ್ ಯು ಆರ್ ಮೇಕಿಂಗ್ ಆ್ಯಂಡ್ ಹೌ ಪ್ರಾಕ್ಟಿಕಲ್ ಇಟ್ ಈಸ್. ದೀಸ್ ಆರ್ ಸಮ್ ಬ್ರಾಡ್ ಏರಿಯಾಸ್. ಆ್ಯಂಡ್ ಅಫ್ಕೋರ್ಸ್ ನಾಲೆಜ್ ಈಸ್ ಇಂಪಾರ್ಟೆಂಟ್. ಆ ನಾಲೆಜ್ ಇದ್ದಿದ್ದಕ್ಕೆ ಇಂಟರ್ವ್ಯೂ ತನಕ ಬಂದಿರ್ತಾರೆ. ಸೊ ಆಲ್ ಆಫ್ ದೀಸ್ ಕ್ರೈಟೀರಿಯಾಸ್ ಆರ್ ಇಂಪಾರ್ಟೆಂಟ್. ಮುಂದಿನ ವಿದ್ಯಾರ್ಥಿಗಳು UPSC ಆಸ್ಪಿರೆನ್ಸ್ ಗಮನದಲ್ಲಿ ಇಡಬೇಕಾದ 5 ಅಂಶಗಳು ಯಾವುದು ನಿಮ್ಮ ಪ್ರಕಾರ, ಇಫ್ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಅಂತಂದರೆ? ಒಂದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ಯೂರಿಯಾಸಿಟಿ ಇರಬೇಕು, ಆ ಕುತೂಹಲ ಇರಲೇಬೇಕು. ಯಾಕಂದರೆ ಬರೀ ನಾನು ಇಷ್ಟು ಬುಕ್ಸ್ ಓದಬೇಕು, ಇಷ್ಟು ನಂಬರ್ ಆಫ್ ಪೇಜಸ್ ಓದಬೇಕು, ಆ ಒಂದು ಫಿಕ್ಸ್ಡಾಗಿ ಓದ್ತೀನಿ ಅಂದರೆ ಆಗಲ್ಲ. ಯು ಶುಡ್ ಬಿ ವೆರಿ ಕ್ಯೂರಿಯಸ್. ಆ ಕುತೂಹಲ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್, ಭಾಳ ಪೇಷನ್ಸ್ ಬೇಕು. ಇದು ಒಂದಿನ 6 ತಿಂಗಳು 1 ವರ್ಷದಲ್ಲಿ ಮುಗಿಯೋಂಥ ಪರೀಕ್ಷೆ ಪ್ರಿಪ್ರೇಷನ್ ಅಲ್ಲ. ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪೇಷನ್ಸ್. ಇದು 2ನೇ ವಿಷಯ. ಥರ್ಡ್, ಇದು ಬರೀ ಓದೋದ್ರ ಬಗ್ಗೆ ಅಲ್ಲ, ಇಟ್ ಈಸ್ ಅಬೌಟ್ ರೈಟಿಂಗ್ ಮೋರ್ ಆ್ಯಂಡ್ ಮೋರ್. ಸೊ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ರೀಡಿಂಗ್ ಈಸ್ ಒನ್ ಪಾರ್ಟ್, ಬಟ್ ಪ್ರಾಕ್ಟೀಸಿಂಗ್ ಮೋರ್. ಪ್ರಾಕ್ಟೀಸ್ ಹೆಂಗೆ ಅಂದರೆ ಮಾಕ್ ಟೆಸ್ಟ್ ಮಾಡ್ತಿದ್ದೀವಿ, ಆನ್ಸರ್ ರೈಟಿಂಗ್ ಮಾಡ್ತಿದ್ದೀವಿ. ದಿಸ್ ಈಸ್ ಥರ್ಡ್ ಸಜೆಷನ್. ಫೋರ್ತ್, ಐ ವಿಲ್ ಸೇ ಲೈಕ್ ಐ ನೋ ಇಟ್ ಆಲ್ ಆ್ಯಟಿಟ್ಯೂಡ್. ನಾನು ಓದಿದ್ದೇ ಕರೆಕ್ಟ್, ಸರಿ, ಆ ಥರ ಒಂದು ಏನು ಮೈಂಡ್ಸೆಟ್ ಇದೆ, ಅಲ್ಲಿಂದ ಹೊರಗೆ ಬರಬೇಕು. ಎಲ್ಲರಿಂದನೂ ಅವರವರ ಎಲ್ಲರಲ್ಲೂ ಅವರೊಂದು ಸ್ಟ್ರೆಂತ್ಸ್ ಇರುತ್ತೆ, ಅದನ್ನು ಫಾಲೋ ಮಾಡಬೇಕು, ಅವ್ರ ಕಡೆಯಿಂದನೂ ಸ್ವಲ್ಪ ಕಲಿಬೇಕು. ಸೊ ಆ ಒಂದು ಓಪನ್ನೆಸ್ ಇತ್ತಂದರೆ ಡೆಫಿನೆಟ್ಲಿ ಭಾಳ ಹೆಲ್ಪ್ ಆಗುತ್ತೆ. ಫಿಫ್ತ್, ಐ ವುಡ್ ಸೇ ಈಸ್ ಸ್ಟೇಯಿಂಗ್ ಕನ್ಸಿಸ್ಟೆಂಟ್. ನಾನು ಒಂದಿನ 10-12 ತಾಸು ಓದ್ತೀನಿ, ಇನ್ನೊಂದಿನ ಓದೋದೇ ಇಲ್ಲ, ಮತ್ತೆ ಬಂದು ಇನ್ನೊಂದು 6 ತಾಸು ಓದ್ತೀನಿ. ಈ ಥರ ಇಟ್ ವಿಲ್ ನಾಟ್ ವರ್ಕೌಟ್ ಮ್ಯಾಮ್. ಕನ್ಸಿಸ್ಟೆನ್ಸಿ, ನೀವು ಪ್ರತಿದಿನ 6 ಗಂಟೆನೇ ಓದಿ, ಬಟ್ ಡೂ ಇಟ್ ಫಾರ್ ಎನ್ ಎಂಟೈರ್ ಇಯರ್. ಇಟ್ ಈಸ್ ಅಲ್ಟಿಮೇಟ್ಲಿ ಆ ಕನ್ಸಿಸ್ಟೆನ್ಸಿ ಕಂಪೌಂಡ್ ಆಗುತ್ತೆ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಗೆಟ್ ರಿಸಲ್ಟ್ಸ್. ಓಕೆ, ಕಿರಣ್ ಅವರ ಡ್ರೀಮ್ ಏನಿದೆ? ಇಲ್ಲ ಮ್ಯಾಮ್, ಐ ಥಿಂಕ್ ದಿಸ್ ವಾಸ್ ಬಿಗ್ಗೆಸ್ಟ್ ಡ್ರೀಮ್, ಇದನ್ನು ಮಾಡಬೇಕಂತ. ಐ ಹ್ಯಾವ್ ಅಚೀವ್ಡ್ ದ್ಯಾಟ್. ಬಟ್ ಆಗಲೇ ಹೇಳ್ದಂಗೆ ದಿಸ್ ಈಸ್ ಜಸ್ಟ್ ಒನ್ ಎಂಟ್ರೆನ್ಸ್ ಟು ಅ ಮಚ್ ಲಾರ್ಜರ್ ಚಾಲೆಂಜ್. ಭಾಳಷ್ಟು ಕನಸಿದೆ, ಭಾಳಷ್ಟು. ನಿಮ್ಮ ಭಾಗಕ್ಕೆ ನೀವು ಬಂದರೆ ಏನು ಬದಲಾವಣೆ ತರಬೇಕು ಅದೊಂದು ಸೌಭಾಗ್ಯ ಅನ್ಕೋತೀನಿ ಮ್ಯಾಮ್. ಆ್ಯಂಡ್ ಡೆಫಿನೆಟ್ಲಿ ಐ ವಿಲ್ ಪ್ರೇ ಫಾರ್ ದ್ಯಾಟ್. ಎಸ್ಪೆಷಲಿ ಆಗಲೇ ಹೇಳ್ದಂಗೆ ಡ್ರಿಂಕಿಂಗ್ ವಾಟರ್ ಕ್ರೈಸಿಸ್ ಇಸ್, ಈಗ ಕುಡಿಯೋ ನೀರಿನ ಸಮಸ್ಯೆ ಇನ್ನೂ ಟು ದಿಸ್ ಡೇ ಇಟ್ ಈಸ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ಇಟ್ಸ್ ಏನಂತಾರೆ, ಪ್ರಾಜೆಕ್ಟಾಗಿ ಏನಾದರೂ ಮೈಂಡ್ನಲ್ಲಿ ಇದೆಯಾ, ನಾನು ಇಂಥದ್ದನ್ನು ಮಾಡಬಹುದು ಅಂತ? ಒಂದು ನನಗೆ ಮ್ಯಾಮ್ ಆಲ್ರೆಡಿ ನನ್ನ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಸೊ ನನಗೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಭಾಳಷ್ಟು ವರ್ಕ್ಸ್ ಮಾಡೋದು ಇದೆ. ಅದು ಬಿಟ್ಟರೆ ಸ್ಕಿಲ್ ಡೆವಲಪ್ಮೆಂಟ್ ಈಸ್ ಒನ್ ಥಿಂಗ್ ನನಗೆ ಐ ವಾಂಟ್ ಟು ವರ್ಕ್. ಅದು ಬಿಟ್ಟರೆ ವುಮನ್ ಎಂಪವರ್ಮೆಂಟ್, ಫೈನಾನ್ಷಿಯಲ್ ಇನ್ಕ್ಲೂಷನ್, ದೀಸ್ ಟೂ ಏರಿಯಾಸ್ ಐ ವಾಂಟ್ ಟು ವರ್ಕ್. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಬಹಳಷ್ಟು ಪ್ರೋಗ್ರಾಮ್ಸ್ ಗೌರ್ಮೆಂಟ್ ಕಡೆಯಿಂದ ಇದೆ, ಬಟ್ ಅದರ ಎಕ್ಸಿಕ್ಯೂಷನ್ ಬಗ್ಗೆ ನನಗೆ ಯಾವಾಗಲೂ ಕ್ವೆಶ್ಚನ್ ಇದೆ. ಅಂದರೆ ಅದೊಂದು ನಂಬಿಕಾವಾಸ್ತೆ ಅಂತ ಅನಿಸುತ್ತೆ. ಬೇಸಿಕ್ಸ್ ಕೆಲವೊಂದು ಹೇಳ್ಕೊಡ್ತಾರೆ, ಬಿಟ್ಟರೆ ಅದು ನಮಗೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಪ್ರಾಕ್ಟಿಕಾಲಿಟಿ ವ್ಯತ್ಯಾಸ ಆಗುತ್ತೆ. ಸ್ಕಿಲ್ ಡೆವಲಪ್ಮೆಂಟಲ್ಲಿ ಆಗಬೇಕಾಗಿರೋ ಬದಲಾವಣೆ ಏನು ನಿಮ್ಮ ಪ್ರಕಾರ? ಇಲ್ಲ, ಅಗೇನ್ ಯು ಹೈಲೈಟೆಡ್ ಅ ವೆರಿ ವ್ಯಾಲಿಡ್ ಪಾಯಿಂಟ್. ಭಾಳಷ್ಟು ಪ್ರೋಗ್ರಾಮ್ಸ್ ಆಲ್ರೆಡಿ ಇದೆ, ಬಟ್ ಆ ಒಂದು ಇಂಡಸ್ಟ್ರಿಯಲ್ ಅವ್ರ ಮಾರ್ಕೆಟ್ ಡಿಮ್ಯಾಂಡ್ಸ್ಗೂ ಆ್ಯಂಡ್ ಇಲ್ಲಿ ಸ್ಕಿಲ್ ಕರಿಕ್ಯುಲಮ್ ಏನಿದೆ ಅದಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಅದನ್ನು ಸ್ಕಿಲ್ ಯಾರು ಕಲ್ತಿದಾರಲ್ಲ ಅವರಿಗೆ ಕೆಲಸ ಸಿಗತ್ತಾ, ಆ ಜಾಗಕ್ಕೆ ಅವ್ರು ಫಿಟ್ ಇನ್ ಆಗ್ತಾರ ಅಂದರೆ ಆಗಲ್ಲ. ಅದು ಇದೇನಾಗಿದೆ, ಮೋಸ್ಟ್ಲಿ ದೇರ್ ಲೈಕ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಥರ ಆಗ್ಬಿಟ್ಟಿದೆ, ಅಲ್ಲಿಗೆ ಸೀಮಿತ ಆಗಿದೆ. ಸೊ ದೆರ್ ಈಸ್ ಅ ನೀಡ್ ಟು ಲುಕ್ ಫ್ರಮ್ ಪ್ರಾಕ್ಟಿಕಲ್ ಪಾಯಿಂಟ್ ಆಫ್ ವ್ಯೂ, ಎಂಪ್ಲಾಯ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಸೊ ಡೆಫಿನೆಟ್ಲಿ ಅಲ್ಲಿ ಭಾಳಷ್ಟು ಕೆಲಸ ಇದೆ ಮಾಡೋಕ್ಕೆ, ಆ್ಯಂಡ್ ಐ ಹೋಪ್ ಐ ಗೆಟ್ ದಟ್ ಚಾನ್ಸ್ ಟು ವರ್ಕ್ ಸಮ್ ಡೇ.
ವಂಡರ್ಫುಲ್. ಸೊ ನಿಮ್ಮ ಏನೇನು ಪ್ಲ್ಯಾನ್ಸ್ ಇದೆ ಅದೆಲ್ಲವೂ ಕರ್ನಾಟಕಕ್ಕೆ ಸಿಗಲಿ ಅಂತ ಒಂದು ಸ್ವಾರ್ಥ ನಂದು. ಹಂಗೆ actually ನೀವು ಕರ್ನಾಟಕಕ್ಕೆ ಬಂದು ಇನ್ನಷ್ಟು ನಿಮ್ಮ ಕನಸುಗಳೇನಿದೆ ಅದು ಕರ್ನಾಟಕದ ಜನರಿಗೆ ನನಸಾಗಲಿ, ನಿಮ್ಮ ಕನಸುಗಳು ನಮ್ಮ ಉತ್ತರ ಕರ್ನಾಟಕದ ಬೆಳವಣಿಗೆಗೆ ಕಾರಣ ಆಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ತುಂಬ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.